ನಾವು 18ನೇ ತಾರೀಕು ಸೋಮವಾರ ಬೆಳಗ್ಗೆ 10 ಗಂಟೆಗೆ ಉಪವಾಸ ಸತ್ಯಾಗ್ರಹ ಆಮರಣ ನಿರಾಹಾರ ದೀಕ್ಷೆ ಮಾಡ್ತೀವಿ ಅಂತೇಳಿ DC ಅವರಿಗೆ ಇಮೇಲ್ ಮುಖಾಂತರ ಮತ್ತು SP ಅವರಿಗೆ ಇಮೇಲ್ ಮುಖಾಂತರ ಇದೇ ತಿಂಗಳು 9ನೇ ತಾರೀಕೇನೆ ಇಮೇಲ್ ಮಾಡಿದ್ದೀವಿ. ಅದೇ ರೀತಿಯಾಗಿ 11ನೇ ತಾರೀಕು ಖುದ್ದಾಗಿ ಬಂದು ಇಬ್ಬರನ್ನು ಭೇಟಿ ಮಾಡಿ DC ಪ್ರಭು ಅವ್ರನ್ನ ಭೇಟಿ ಮಾಡಿ DC ಪ್ರಭು ಅವರ ಕಚೇರಿಯಲ್ಲಿ ಟಪಾಲು ಸೆಕ್ಷನ್ಗೆ ಹೋಗಿ ನನ್ನ ಮನವಿ ಪತ್ರವನ್ನ ಕೊಟ್ಟು ನಾನು ಸೀಲ್ ಹಾಕ್ಸ್ಕೊಂಡಿದ್ದೀನಿ. ಅದೇ ರೀತಿಯಾಗಿ SP ಕಚೇರಿಯಲ್ಲೂ ಕೂಡ ಭೇಟಿ ಮಾಡಿ ಸಂಪೂರ್ಣ ವಿವರಗಳನ್ನು ತಿಳಿಸಿ ಟಪಾಲು ಸೆಕ್ಷನ್ ಅಲ್ಲಿ ನಾನು ಅನುಮತಿಯನ್ನ ಪಡ್ಕೊಂಡಿದ್ದೀನಿ, ಸೀಲ್ ಹೊಡ್ಸ್ಕೊಂಡಿದ್ದೀನಿ. ಆ ಕಾಪೀಸ್ ನನ್ನ ಹತ್ರ ಇದೆ. ಈಗಾಗಲೇ ಏನು ಸೋಮವಾರ 18ನೇ ತಾರೀಕು ಅನೇಕ ವೆಲ್ವಿಷರ್ಸು, ಪತ್ರಕರ್ತರು, ಮಾಧ್ಯಮ ಮಿತ್ರರು ಬಂದಿದ್ರು. ಅವರು ಆ ಸ್ಪಾಟಲ್ಲೇ ಕೂಡ ಅದನ್ನ ಪರಿಶೀಲನೆ ಮಾಡಿದ್ದಾರೆ. ನನಗೆ ಟಪಾಲಿಂದ ಸೀಲ್ ಹಾಕ್ಕೊಟ್ಟಿರ್ತಕ್ಕಂತಹ ಮನವಿ ಪತ್ರಗಳನ್ನ ನಾವು ಸಂವಿಧಾನಬದ್ಧವಾಗಿ ನಡ್ಕೊಂಡ್ ಬಂದಿದ್ದೀವಿ. ನಾವು ಜನಸೇವೆಯನ್ನ, ಸಮಾಜ ಸೇವೆಯನ್ನ 25 ವರ್ಷಗಳಿಂದ ಮಾಡ್ತಾ ಇದ್ದೀವಿ. ಏನು ನಮ್ಮ ಸಂವಿಧಾನ, ರೂಲ್ಸ್ ಏನು, ರೆಗ್ಯುಲೇಷನ್ಸ್ ಏನು, ಪ್ರೊಸೆಸ್ ಏನು, ಬಜೆಟ್ನ ಯಾವ ತರ ಡಿಕ್ಲೇರ್ ಮಾಡಬೇಕು, ಎಲ್ಲವನ್ನೂ ಕೂಡ ಕುಲ್ಲಂಕುಷವಾಗಿ ಸ್ಟಡಿ ಮಾಡಿದ್ದೀವಿ. ನಮಗೇನು ಈ ರಾಜಕಾರಣಿಗಳ ಮಾತುಗಳನ್ನ ಕೇಳ್ಕೊಂಡು ಈ ಅಧಿಕಾರಿಗಳು ಇದಾರಲ್ವಾ, ಅವ್ರ ಹತ್ರ ನಾವೇನು ಸಂವಿಧಾನದ ಪಾಠ ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸಂವಿಧಾನವನ್ನ ಯಾರು ಬರೆದ್ರು, ಯಾಕೆ ಬರೆದ್ರು, ಅವರು ಯಾವ್ಯಾವ ಇತರೆ ದೇಶಗಳ ಸಂವಿಧಾನವನ್ನ ತಿಳ್ಕೊಂಡು ಬರೆದ್ರು. ಸಂವಿಧಾನದಲ್ಲಿ ಎಲ್ಲರಿಗೂ ಕೂಡ ಒಂದೇ ನ್ಯಾಯ. ಅಧಿಕಾರಿಗಳಿಗೂ, ಸಾಮಾನ್ಯ ಪ್ರಜೆಗಳಿಗೂ, ರಾಜಕೀಯ ವ್ಯಕ್ತಿಗಳಿಗೂ ಅಥವಾ ದೌರ್ಜನ್ಯಕೋರರಿಗೂ, ರೌಡಿ ಶೀಟರ್ಸ್ಗೂ ಎಲ್ಲರಿಗೂ ಕೂಡ ಒಂದೇ ಸಂವಿಧಾನ. ಆ ಸಂವಿಧಾನವನ್ನೇ ನಾವು ಪಾಲಿಸ್ಕೊಂಡು ಬಂದಿದ್ದೀವಿ. ನಮ್ಮ ಸಂವಿಧಾನದ ಪ್ರಕಾರ ನಾವು ಪರ್ಮಿಷನ್ ತೆಗೆದುಕೊಂಡು ಚಿಕ್ಕಬಳ್ಳಾಪುರ DC ಕಚೇರಿ ಮುಂದೆ ನಾವು ಪ್ರತಿಭಟನೆ ಕೂತಾಗ ಒಂದು ಕಡೆ ಸಂವಿಧಾನದ ಪ್ರತಿಗೆ, ಮತ್ತೊಂದು ಕಡೆ ದೇವರ ಫೋಟೋವನ್ನು ಇಟ್ಟು ಎರಡಕ್ಕೂ ಹಾರ ಹಾಕಿ ನಾವು ಉಪವಾಸ ಸತ್ಯಾಗ್ರಹವನ್ನ ಬೆಳಗ್ಗೆ 10 ಗಂಟೆಯಿಂದ ಶುರು ಮಾಡಿದ್ವಿ. ಅನೇಕ ಜನಸಾಮಾನ್ಯರು ಬಂದ್ರು, ನಮ್ಮ ಕರಪತ್ರಗಳನ್ನ ಕೊಟ್ವಿ. ನಾವ್ ಯಾಕೆ ಕೂತಿದೀವಿ ಅಂತೇಳಿ ಎಲ್ಲರಿಗೂ ಲೇಡಿ ಅನ್ಸುತ್ತೆ, ಅವರು ಕೂಡ ಬಂದು ಮಾತಾಡಿದ್ರು. ಇಲ್ಲಮ್ಮ, ನನ್ನ ಹತ್ರ ಪರ್ಮಿಷನ್ ತೆಗೆದುಕೊಂಡಿದ್ದೀನಿ, ನನಗೆ ಸೀಲ್ ಹಾಕ್ಬಿಟ್ಟಿದ್ದಾರೆ, ನಾನು ಅದ್ರ ಪ್ರಕಾರ ಮಾಡ್ತಾ ಇದ್ದೀನಿ, ನನ್ನ ಬೇಡಿಕೆಗಳನ್ನ ಈಡೇರಿಸ ಮೇಲೆ ನಾನು ಎದ್ದೇಳ್ತೀನಿ ಅಂತೇಳಿ ತಿಳಿಸಿದೆ. ಅವರು ಸುಮ್ಮನೆ ಹೋದ್ರು. ಯಾವಾಗ 5 ಗಂಟೆಗೆ ಮಳೆ ಶುರು ಆಯ್ತು, 6 ಗಂಟೆಯಿಂದ DC ಕಚೇರಿಯಲ್ಲಿ ಕರೆಂಟ್ ಇಲ್ಲ. ಬಹುಶಃ ಅದು ಚಿಕ್ಕಬಳ್ಳಾಪುರ ಎಲ್ಲದಕ್ಕೂ ಕೂಡ ಸೀಮಿತ ಆಗಿರುತ್ತೆ. ಚಿಕ್ಕಬಳ್ಳಾಪುರ ಎಲ್ಲಾ ಮನೆಗಳಿಗೂ ಕರೆಂಟ್ ಹೋಗಿರುತ್ತೆ ಅಂತ ನಾನು ಅನ್ಕೊಂತ ಇದ್ದೀನಿ. ಕರೆಕ್ಟ್ ಆಗಿ 7:16ಕ್ಕೆ ಈ ರೂರಲ್ ಪೊಲೀಸ್ ಸ್ಟೇಷನ್ ಇಂದ ಸಬ್ ಇನ್ಸ್ಪೆಕ್ಟರ್ ಹರೀಶ್ ಅವರು ಬಂದ್ರು. ನನಗೆ DC ಅವರು ಮೌಖಿಕವಾಗಿ ತಿಳಿಸಿದ್ದಾರೆ, ನೀವು ಎದ್ದೇಳಲೇಬೇಕು ಅಂತೇಳಿ. ನಾನು ಎಷ್ಟು ಆರ್ಗ್ಯುಮೆಂಟ್ ಮಾಡಲಿ, ನನ್ನ ಫೋನ್ ಸ್ವಿಚ್ ಆಫ್, ನಾನು SP ಅವರು ಫೋನ್ ಮಾಡಕ್ಕೆ ಸ್ವಿಚ್ ಆಫ್. ನಾನು ನಿಮ್ಮ ಹತ್ರ ಪರ್ಮಿಷನ್ ಕೇಳ್ಕೊಂಡಿದ್ದೀನಲ್ವಾ, ಈಗ ಯಾಕೆ ಪೊಲೀಸ್ ಅವ್ರನ್ನ ಕರೆಸಿದೀರಾ ಅಂತ. ಹರೀಶ್ ಏನ್ ಹೇಳ್ತಾರೆ ಗೊತ್ತಾ, ನೀವು SP ಅವ್ರ ಹತ್ರ ತೆಗೆದುಕೊಂಡಿದ್ರೆ ಅದಕ್ಕೂ ನನಗೂ ಸಂಬಂಧ ಇಲ್ಲ, ನಾನು ಇಲ್ಲಿ ರೂರಲ್ ಪೊಲೀಸ್ ಸ್ಟೇಷನ್ ಸಬ್ ಇನ್ಸ್ಪೆಕ್ಟ್ರು, ನನ್ನ ಹತ್ರ ನೀವು ಪರ್ಮಿಷನ್ ತೆಗೆದುಕೊಳ್ಬೇಕಿತ್ತು ಅಂತ ಹೇಳ್ತಾರೆ. ಅಂದ್ರೆ ನಾವೇನು ಈ ಸಂವಿಧಾನದಲ್ಲಿ, ಅಂದ್ರೆ ಇವರಿದು ಈ ಅಧಿಕಾರಿಗಳು, ಈ ಪೊಲೀಸರು ಇವತ್ತು ಈ ರಾಜಕೀಯ ನಾಯಕರ ಮಾತು ಕೇಳ್ಕೊಂಡು ಯಾವ ತರ ವರ್ತಿಸ್ತಾ ಇದ್ದಾರೆ ಅಂದ್ರೆ, ಬಹುಶಃ ಸ್ವತಂತ್ರಕ್ಕೂ ಕೂಡ ಮಹಾತ್ಮ ಗಾಂಧೀಜಿಯವರು, ಸುಭಾಷ್ ಚಂದ್ರ ಬೋಸ್ ಅವರು, ಭಗತ್ ಸಿಂಗ್ ಅವರು ಇಷ್ಟೊಂದು ಕಷ್ಟಪಟ್ಟಿರಲ್ಲ. ಇವತ್ತು ನಾವು ಏನಕ್ಕೆ ಹೋರಾಡ್ತಾ ಇದ್ದೀವಿ? ಮೂಲಭೂತ ಹಕ್ಕುಗಳಿಗೋಸ್ಕರ ಹೋರಾಡ್ತಾ ಇದ್ದೀವಿ, ಫಂಡಮೆಂಟಲ್ ರೈಟ್ಸ್ಗೋಸ್ಕರ ಓಡಾಡ್ತಾ ಇದ್ದೀವಿ. ನಾವು ಒಳ್ಳೆ ಶುದ್ಧವಾದಂತ ನೀರನ್ನ ಕೇಳಬಾರ್ದ? ಇವರು ಏನಕ್ಕೆ ದುರುಪಯೋಗಿಸ್ಕೋಬೇಕು ಜಲಜೀವನ್ ಮಿಷನ್? ಏನಕ್ಕೆ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯನ್ನು ದುರುಪಯೋಗಿಸ್ಕೋಬೇಕು? ಯಾರು ಇವ್ರಿಗೆ ಅನುಮತಿ ಕೊಟ್ಟಿದ್ದು? ಕೆಲಸಗಳು, ಕಾಮಗಾರಿಗಳು ಮಾಡಿದಿರಾ 5% 10% ಮಾಡಿ
2-3 ಬಿಲ್ಲುಗಳು ಮಾಡ್ತಕ್ಕಂತಹ ಅಧಿಕಾರ ಇವ್ರಿಗೆ ಯಾರು ಕೊಟ್ರು? ನಾವು RTI ನಲ್ಲಿ ಅರ್ಜಿಗಳು ಹಾಕಿದ್ರೆ ಇವತ್ತು DC ಗೆ ಹಾಕಿದೀವಿ. ಈ ಜಿಲ್ಲೆಯಲ್ಲಿ 20 ವರ್ಷಗಳಿಂದ ಮುಜರಾಯಿಯಲ್ಲಿ ಎಷ್ಟು ದುಡ್ಡು ಬಂದಿದೆ ಕೊಡು ಅಂತ. ಯಾಕೆ ಕೊಡಲ್ಲ? ಇವತ್ತು ಮುಖ್ಯಮಂತ್ರಿಗಳು, ಈ MLAಗಳು, ಈ ಮಿನಿಸ್ಟರ್ಗಳು, ಈ ಮುಖ್ಯಮಂತ್ರಿ, ಈ DCM ಯಾರು ದುಡ್ಡು ತಿಂತಾ ಇರೋದು? ಯಾರು ಸಂಬಳ? ನಾವು ಜನಸಾಮಾನ್ಯರು ಟ್ಯಾಕ್ಸ್ ಕಟ್ಟಿದ್ರೆ ಇವ್ರು ಸಂಬಳ ಬರೋದು. ಇವರು ನನಗೆ ಡಾಕ್ಯುಮೆಂಟ್ಸ್ ಕೊಡ್ಬೇಕಲ್ವಾ? RTI ಅಪ್ಲಿಕೇಶನ್ಸ್ ಹಾಕಿದ್ರೆ ಇಲ್ಲಿ ಉಸ್ತುವಾರಿ ಸಚಿವ MC ಸುಧಾಕರ್ ಕೊಡ್ಬೇಕಲ್ವಾ ಡಾಕ್ಯುಮೆಂಟ್ಸ್? ಸುಮಾರು ಕೋಟಿಗಳು ತಂದಿದ್ದೀನಿ, ಅಭಿವೃದ್ಧಿ ಮಾಡಿದೀನಿ ಅಂತಾರೆ, ಅಲ್ಲೇನೂ ಆಗ್ತಾ ಇಲ್ಲ. ಚಿಂತಾಮಣಿ ನಗರದಲ್ಲಿ ಆ ರಸ್ತೆಗಳು, ಚರಂಡಿಗಳು ಕಿತ್ತಾಕಿ 2-3 ವರ್ಷ ಆಯ್ತು. ಮಾಡ್ತಾನೆ ಇರೋದೆ, ಇಬ್ರು ಕೆಲಸ ಮಾಡ್ತಾನೆ ಇರ್ತಾರೆ, ಅದೇನ್ ಮಾಡ್ತಾರೋ ಗೊತ್ತಿಲ್ಲ. ಇನ್ನು ಚುನಾವಣೆ ಬಂದಾಗ ಇವ್ರು ಇನಾಗ್ರೇಷನ್ ಫೋಟೋಗಳು ಹಾಕ್ಸ್ಕೊಳ್ಳಕ್ಕೆ, ಇನ್ನು ಚಿಕ್ಕಬಳ್ಳಾಪುರದಲ್ಲಿ ನಡೀತಾ ಇರೋದು ಅದೇನೆ. ಅದೇ ರೀತಿಯಾಗಿ ನಾವು ಈ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ DK ರವಿ ಅವ್ರ ಕೇಸ್ದು ಡಾಕ್ಯುಮೆಂಟ್ಸ್ ಕೇಳಿದೀವಿ, ಕೊಡ್ತಾ ಇಲ್ಲ. ಮೊನ್ನೆ IPL ಅಲ್ಲಿ 11 ಜನ ಸತ್ತೋದ್ರು, ಅದಕ್ಕೆ ಪರ್ಮಿಷನ್ ಕೊಟ್ಟವನು ಯಾರು? ಏನಿತ್ತು ಅಷ್ಟು ಅರ್ಜೆಂಟ್ ಇವ್ರು ಸೆಲೆಬ್ರೇಷನ್ಸ್ಗೆ? ಅದ್ರ ಡಾಕ್ಯುಮೆಂಟ್ಸ್ ಕೊಡಿ ಅಂತಂದ್ರೆ ಯಾಕೆ ಕೊಡಲ್ಲ ಇವರು? ಇವತ್ತು ಟ್ರಾಫಿಕ್ ನವರು ಪೆನಾಲ್ಟಿ ಕಲೆಕ್ಟ್ ಮಾಡ್ತಾರೆ, ಅದ್ರ 20 ವರ್ಷದ್ದು ಸ್ಟೇಟ್ಮೆಂಟ್ಸ್ ಕೊಡಿ ಅಂತಂದ್ರೆ ಕೊಡಲ್ಲ. ಮಾತಾಡಿದ್ರೆ ಅಷ್ಟು ಡೆವಲಪ್ಮೆಂಟ್ ಮಾಡಿದೀವಿ, ಇಷ್ಟು ಮನೆಗಳು ತಂದಿದೀವಿ, ನಾವೇ ತಂದಿತ್ತು ಅಂತ ಹೇಳ್ತಾರೆ. ಕೊಡ್ಬೇಕಲ್ಲ ಲೆಕ್ಕಾಚಾರ ಸರ್ಕಾರ. ಸರ್ಕಾರ ಯಾರಿಗೋಸ್ಕರ ಇರೋದು? ಜನಸಾಮಾನ್ಯರಿಗೋಸ್ಕರ ಅಲ್ವಾ? ನಾವು RTI ನಲ್ಲಿ ಡಾಕ್ಯುಮೆಂಟ್ಸ್ ಕೇಳೋದು ಸಂವಿಧಾನದ ಅಡಿಯಲ್ಲಿ ತಾನೇ ಇರೋದು. ನೀವು ಮನಮೋಹನ್ ಸಿಂಗ್ ಅಷ್ಟೊಂದು ಗೌರವ ಕೊಡೋಂಗಿದ್ರೆ ನೀವ್ ಯಾಕೆ RTI ಅಲ್ಲಿ ಡಾಕ್ಯುಮೆಂಟ್ಸ್ ಕೊಡಲ್ಲ? ರೈಟ್ ಟು ಇನ್ಫಾರ್ಮೇಶನ್ ಅನ್ನೋದು ಮನಮೋಹನ್ ಸಿಂಗ್ ಅವರೆಲ್ಲ ಮಾಡಿದ್ದು. ನೀವು ಇವತ್ತು ಕಾಂಗ್ರೆಸ್ನವರು ಯಾಕೆ ಕೊಡ್ತಾ ಇಲ್ಲ ಡಾಕ್ಯುಮೆಂಟ್ಸ್? ಅದೇ ರೀತಿಯಾಗಿ ಸಾಮಾಜಿಕ ನ್ಯಾಯದ ಪರವಾಗಿ ಈ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಗೆ 6 FIR ಕಾಪೀಸ್ ಕೊಟ್ಟಿದೀವಿ. ಬಟ್ಲಹಳ್ಳಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕೊಟ್ಟಿದೀವಿ, ನಮ್ಮ ಕಂಚಾರ್ನಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಕೊಟ್ಟಿದೀವಿ, SP ಕೊಟ್ಟಿದೀವಿ, ಪೋಸ್ಟ್ ಮುಖಾಂತರ ಏನು ಅಡಿಷನಲ್ ಚೀಫ್ ಸೆಕ್ರೆಟರಿ ಹೋಮ್ ಡಿಪಾರ್ಟ್ಮೆಂಟ್ಗೆ ಅವ್ರಿಗೂ ಸೇರಿಸಿದೀವಿ. ಇವರು FIR ಮಾಡ್ತಾ ಇಲ್ಲ, NCR ಕೊಡ್ತಾ ಇಲ್ಲ. ನನ್ನ ಸ್ವಂತಕ್ಕಾಗಿ ನಾನು FIR ಕಾಪೀಸ್ ಪಿಟಿಷನ್ಸ್ ಕೊಟ್ಟಿಲ್ಲ, ಸಾಮಾಜಿಕ ನ್ಯಾಯಕ್ಕಾಗಿ ಕೊಟ್ಟಿದ್ದೀನಿ. ಇವರು ಪೊಲೀಸ್ನವರು ನನ್ನ ಮೇಲೆ ಯಾವನು ದಾರಿಯಲ್ಲಿ ಹೋಗೋನೆಲ್ಲ ಪಿಟಿಷನ್ಸ್ ಕೊಟ್ಟರೆ ನನ್ನ ಮೇಲೆ NCR ಕೊಟ್ಟು ಕಳ್ಸವ್ರೆ. ನಾನು ಕೊಟ್ಟಿರ್ತಕ್ಕಂಥ ಡಾಕ್ಯುಮೆಂಟ್ಸ್, ನಾನು ಕೊಟ್ಟಿರ್ತಕ್ಕಂಥದ್ದು ಎಲ್ಲ ಇನ್ಫಾರ್ಮೇಶನ್ ಕರೆಕ್ಟ್ ಆಗಿದೆ. ಲೀಗಲ್ ಗ್ರೌಂಡ್ಸ್ ಹಾಕಿದ್ದೀನಿ, ಪ್ರೇಯರ್ ಹಾಕಿದ್ದೀನಿ, ಇನ್ಫಾರ್ಮೇಶನ್ ಕರೆಕ್ಟ್ ಆಗಿದೆ BNS ಪ್ರಕಾರ, BNSS ಪ್ರಕಾರ. ಆದ್ರೂ ಕೂಡ ಇವರು NCR ಕೊಡ್ತಾ ಇಲ್ಲ. ಮಾತಾಡಿದ್ರೆ ಇವ್ರು ಕೋರ್ಟ್ಗೆ ಹೋಗೋ ಅನ್ನೋದು. ನಾನು ಕೋರ್ಟ್ಗೆ ಹೋಗ್ತೀನಿ, 2-3 ವರ್ಷ ಸುತ್ತಾಡ್ತೀನಿ. ನನ್ನ ಏನು ಮಾರನಾಂತಿ ಕಲ್ಲೆ ಆದ್ಮೇಲೆ ಏನು JMFC ಕೋರ್ಟ್ ಇವತ್ತು 3 ಸೆಕ್ಷನ್ಗಳಲ್ಲಿ ಶಿಕ್ಷೆ ಹಾಕಿದೆ ಅವ್ರಿಗೆ, ಹೋಗಿ ಸ್ಟೇಗೆ ಹಾಕೊಂಡಿದ್ದಾರೆ ಹೈಕೋರ್ಟ್ ಅಲ್ಲಿ. ಈ ರೀತಿ ಈ DC ಅವರಿಗೆ ನಮ್ಮ ಸತ್ತೋದ್ರು BEO ಅವ್ರು ಬಂದಿದ್ದಾರೆ. ಭಾಸ್ಕರ್ ಅವ್ರು ನನಗೆ ಲೆಟರ್ ಕೊಟ್ಟಿದ್ದಾರೆ. ಅಂಕಲ್ಮುಡುಗು ಗ್ರಾಮದಲ್ಲಿ ಸ್ಕೂಲಲ್ಲಿ KMF ಡೈರಿ ಕಟ್ಕೊಂಡಿದ್ದಾರೆ, ಕಾಂಪೌಂಡ್ ನ ಬ್ರೇಕ್ ಮಾಡಿದ್ದಾರೆ, ಮರಗಳಿಗೆಲ್ಲ ಸೇಲ್ ಮಾಡಿದ್ದಾರೆ. ಇದನ್ನ ಒಂಚೂರು ನೋಡಿ ಅಂತ ಈ DC ಗೆ ಲೆಟರ್ ಕಳಿಸಿದ್ದಾರೆ. ಈ DC ಬಂದು ಜನವರಿ 1ನೇ ತಾರೀಕು, ಇವತ್ತಿಗೆ 5 ತಿಂಗಳಾಯ್ತು. ಏನ್ ಮಾಡ್ತಾ ಇದ್ರಿ DC? ಡಾಕ್ಯುಮೆಂಟ್ಸ್ ಕೊಡು ಅಂತಂದ್ರೆ ಪೊಲೀಸ್ ಅವ್ರನ್ನ ಕಳಿಸ್ಬಿಟ್ಟು ಸತ್ಯಾಗ್ರಹವನ್ನ ನಿಲ್ಲಿಸ್ತಕ್ಕಂಥ ಕೆಲಸ ಮಾಡಿಸೋದಾ? ಅಧಿಕಾರಿಗಳು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ನೀವು ಬ್ರಿಟಿಷ್ ಅಲ್ಲ, ನೀವು ಭಾರತ ದೇಶದವ್ರೆ. ಸಂವಿಧಾನಬದ್ಧವಾಗಿ ನಡ್ಕೊಳ್ಳಿ. ಈ ಮಿನಿಸ್ಟ್ರು, ಈ ಕಾಂಗ್ರೆಸ್ ಪಕ್ಷ ಇರೋದು 2 ವರ್ಷ, ಆಮೇಲೆ ಬರೋದು ಜನಸಾಮಾನ್ಯರ ಪಕ್ಷಗಳು. ಅದನ್ನ ಅರ್ಥ ಮಾಡಿಕೊಂಡು ದಯವಿಟ್ಟು ಸಂವಿಧಾನಬದ್ಧವಾಗಿ ನಡ್ಕೊಳ್ಳಿ. ದಿನ ಟೈಮ್ ಕೊಟ್ಟಿದ್ದೆ ನಾನು. 11ನೇ ತಾರೀಕಿಗೆ ಆ ಲೆಟರ್ ಕೊಟ್ಟಾಗ, ನಾನು ಪರ್ಮಿಷನ್ ಕೇಳಿದಾಗ, DC ಮೀಟ್ ಮಾಡಿ ಪಾಂಪ್ಲೆಟ್ ಕೊಟ್ಟಾಗ 8 ದಿನದೊಳಗಡೆ ಇಲ್ಲ ನಿಮ್ಗೆ ಏನಾದ್ರು ನೋಡಿ, ಆ ಮನುಷ್ಯನ್ಗೆ ಕೇಳೋ ನಾನು ಸಂವಿಧಾನಬದ್ಧವಾಗಿ ಪೊಲೀಸ್ ಇನ್ಸ್ಪೆಕ್ಟರ್ ಹರೀಶ್ ಅವರು ಏನ್ ಪ್ರಶ್ನೆಗಳು ಕೇಳಿದ್ರು ಎಲ್ಲದನ್ನು ಸಾವಧಾನವಾಗಿ ಹೇಳಿದೆ. ಫಸ್ಟ್ ಯಾರು ಆಕ್ಚುಲ್ ಆಗಿ ಶ್ರೀನಿವಾಸ್ ಅಂತ ರೂರಲ್ ಪೊಲೀಸ್ ಬಂದ್ರು, ಯೂನಿಫಾರ್ಮ್ ಅಲ್ಲಿ ಬಂದ್ರು, ಮಾತಾಡಿದ್ರು. ಫೋನಲ್ಲಿ ಮಾತಾಡಿದ್ರು ಯಾರ ಹತ್ರ? ಹರೀಶ್ ಅವ್ರ ಜೊತೆ. ಹರೀಶ್ ಇದಕ್ಕಿಂತ ಮುಂಚೆ ಚೇಳೂರಲ್ಲಿ ಇದ್ರು,
ಪ್ಲಸ್ ಬಟ್ಲಲ್ಲಿಗೂ ಸ್ವಲ್ಪ ದಿನ ಬಂದಿದ್ರು. ಬಹುಶಃ ಈ ವ್ಯಕ್ತಿ ಕೂಡ ಯಾರೋ ನನ್ನ ಮೇಲೆ ಏನೋ ಒಂದು ಸುಳ್ಳು ಕಂಪ್ಲೇಂಟ್ ಕೊಟ್ರೆ ಅದಕ್ಕೆ NC ಅವರು ಕೊಟ್ಟು ಕಳಿಸಿದ್ದಾರೆ. ಇಲ್ಲಿಗೆ ಇಲ್ಲಿ ಫೋನಲ್ಲಿ ಮಾತಾಡಿದೆ, ಒಂದು 10-15 ನಿಮಿಷ ವಾಗ್ವಾದ ಜಾಸ್ತಿ ಜೋರಾಗೆ ನಡೀತು. ನನಗೆ ಆವಾಗ ನಾನು ಬೆಳಗ್ಗೆಯಿಂದ ತಿಂಡಿ ನೀರು ಇಲ್ಲ, ನನಗೆ ಎನರ್ಜಿ ಲೆವೆಲ್ಸ್ ಎಷ್ಟಿತ್ತು ಅಷ್ಟು ಮಾತಾಡಿದೆ. ಯಾವಾಗ ಕರೆಂಟ್ ಹೋಯ್ತು, 7-6 ಗಂಟೆಯಿಂದ ಕರೆಂಟ್ ಇಲ್ಲ, ಬರ್ತಾ ಇದೆ ಹೋಗ್ತಾ ಇದೆ, ಬಂದ್ರು ಕೂಡ 5 ಸೆಕೆಂಡ್ 10 ಸೆಕೆಂಡೇ ನಿಲ್ತಾ ಇರೋದು. 7:16ಕ್ಕೆ ಫುಲ್ ಕತ್ತಲು, ಮಳೆ ಬೀಳ್ತಾನೆ ಐತೆ. 6 ಜನ ಬಂದ್ರು ಪೊಲೀಸರು. 6 ಜನ ಬಂದ್ಬಿಟ್ಟು ಈತ ಒಬ್ನೇ ಹರೀಶ್ ಒಬ್ರೇ ಮಾತಾಡಿದ್ದು, ಮಿಕ್ಕಿದವ್ರು ವಿಡಿಯೋ ಮಾಡ್ಕೊಂತ ಇದ್ರು. ಹರೀಶ್ಗೆ ನಾನು ಏನ್ ಹೇಳಿದ್ರು ಕೂಡ ಆತನಿಗೆ ಪೇಷನ್ಸ್ ಇರ್ಲಿಲ್ಲ. ಏನ್ ಹೇಳಿದ್ರು ಕೂಡ ಪ್ರತಿಯೊಂದು ಉಲ್ಟಾ ಮಾತಾಡುದು. ಈಗ ಈ DC ಕೊಡ್ತಾರ, ಇವತ್ತು ಮತ್ತೆ ನಾನು ಕೊಡ್ತೀನಿ ಅರ್ಜಿ, ನಾನು ನಾಳೆ ಸತ್ಯಾಗ್ರಹ ಮಾಡ್ತೀನಿ ಅಂತ. ಇವಾಗ ಕೊಡ್ತಾರ ಏನೋ ಲೆಟ್ರು, ಆಯ್ತು ಮಾಡಿ ಅಂತ? ಕೊಡಲ್ಲ. ಯಾಕೆಂತಂದ್ರೆ ಇದಕ್ಕಿಂತ ಮುಂಚೆನೂ ಕೂಡ ನಾವು ಸತ್ಯಾಗ್ರಹಗಳು ಪ್ರತಿಭಟನೆಗಳು ಮಾಡ್ಕೊಂಡ್ ಬಂದಿದೀವಿ. ಯಾವ ಕಚೇರಿಯಿಂದ ನನಗೇನು ಕೊಟ್ಟಿಲ್ಲ. ಅಂದ್ರೆ ಇವರು ಪ್ರಾಮಾಣಿಕವಾಗಿ ಯಾವಾಗ ಇರ್ತಾರೆ ಅವಾಗ ಕೊಡ್ತಾರೆ. ಇವ್ರು ಯಾರು ಪ್ರಾಮಾಣಿಕರಲ್ಲ, ಇವತ್ತಿರ್ತಕ್ಕಂಥ ಅಧಿಕಾರಿಗಳು ಯಾರು ಪ್ರಾಮಾಣಿಕರಲ್ಲ. ಹಾಗಾಗಿ ಇವ್ರು ಕೊಡಲ್ಲ. ಇವ್ರ ಉದ್ದೇಶ ಏನು? ಪೋಸ್ಟ್ಪೋನ್. ಇವ್ರು ಹೇಳೋದೇನು, ಮೇಲ್ಮನವಿಗೆ ಹಾಕೋ RTA ಅಂತ. ಮೇಲ್ಮನವಿಗೆ ಹಾಕಿದ್ರೆ ಅವನು ಅಷ್ಟೇ, ಎಲ್ರೂ ಭ್ರಷ್ಟರೇ ಇಲ್ಲಿ. ಯಾವನು ಡಾಕ್ಯುಮೆಂಟ್ಸ್ ಕೊಡ್ತೀವಿ ಅಂತ ಹೇಳಲ್ಲ. ನಾನು ಓಪನ್ ಚಾಲೆಂಜ್, ಯಾವ್ದಾದ್ರು ಈ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಅಧಿಕಾರಿ ಅಥವಾ ಪೊಲಿಟಿಷಿಯನ್, MLA ಆಗ್ಲಿ, ಏನೋ ಮಿನಿಸ್ಟ್ರುಗಳಾಗ್ಲಿ, CM ಆಗ್ಲಿ, ನಾನು 28 ದಿನದ ಒಳಗಡೆ ಕಾನೂನು ಪ್ರಕಾರ ನಾನು ಡಾಕ್ಯುಮೆಂಟ್ಸ್ ಕೊಡ್ತೀನಿ ಅಂತ ಹೇಳಿ ನಾನು ಅರ್ಜಿ ಕೊಡ್ತೀನಿ. ಯಾರಾದ್ರೂ ಇದಾರ ಅಧಿಕಾರಿಗಳು, ಈ ರಾಜಕೀಯ ನಾಯಕರು ಡಾಕ್ಯುಮೆಂಟ್ಸ್ ಕೊಡಕ್ಕೆ ಧೈರ್ಯವಾಗಿ ನಾವು ಪ್ರಾಮಾಣಿಕರಿದ್ದೀವಿ, ನಾವು ಯಾವ ಡಾಕ್ಯುಮೆಂಟ್ಸ್ ಬೇಕಾಗಿದ್ರು ಕೊಡ್ತೀವಿ, ನೀವು ಕೇಳಿ ಅಂತ? ಸರಿ, ಸುಮಾರು ನಾನು ಇದುವರೆಗೂ 2024 ಅಕ್ಟೋಬರ್ 28ನೇ ತಾರೀಕಿಂದ 1000 RTA ಅಪ್ಲಿಕೇಶನ್ಸ್ ಹಾಕಿರ್ತೀನಿ. ಒಂದಷ್ಟು ಜನ ಇನ್ಕ್ಲೂಡಿಂಗ್ CM ಆಫೀಸಿಂದ ವಾರಕ್ಕೊಂದು ಅಕ್ನಾಲಜ್ಮೆಂಟ್ ಬರ್ತಾನೆ ಇರುತ್ತೆ. ಏನು, ನಾನು ಕೇಳಬಾರ್ದು, ಮೇಲ್ಮನವಿಗೆ ಹೋಗ್ಬಾರ್ದು, ಅಕ್ನಾಲಜ್ಮೆಂಟ್ ಕೊಡ್ತಾನೆ ಇರೋದು, ಏನೋ ಒಂದು ಕೊಡ್ತಾನೆ ಇರೋದು. ಈ ರೀತಿಯಾಗಿ ದುರುಪಯೋಗ ಮಾಡ್ತಕ್ಕಂಥದ್ದು RTA-ನ. ನಿಮ್ಮ ಉದ್ದೇಶ ಸರಿಯಾಗಿರೋದೇ ಆದ್ರೆ ನಿಮ್ ಗ್ರಾಮಸ್ಥರಲ್ಲಿ ಕೈ ಜೋಡಿಸ್ತಾ ಇಲ್ಲ, ಯಾಕೆ ಜೋಡಿಸ್ತಾ ಇಲ್ಲ? ಸರಿ, ಸುಮಾರು 35 ವರ್ಷಗಳಿಂದ ಮಹಾತ್ಮ ಗಾಂಧಿ ನೆರೆಗೆ 20 ವರ್ಷಗಳಾಯ್ತು. ಅವರೆಲ್ಲರೂ ಲೂಟಿ ಹೊಡೆದಿದ್ದಾರೆ. ಅವರೆಲ್ಲಾರನು ಭಾಗ ಮಾಡ್ಬೇಕು ಅಂದ್ರೆ ಇಲ್ಲಿ ಬದುಕೊಂಡಿರೋದು ಒಂದು ಕುಟುಂಬ ನಮ್ಮೂರಲ್ಲೇ. ಇವ್ರನ್ನೆಲ್ಲಾರನು ಬೇರುಗಳು ಜೋಡಿಸ್ಕೊಂಡಿದ್ದಾರೆ. ನಿನಗೂ 5,000 ಬಂದಿತ್ತಲ್ಲ, ನಿನಗೂ 10,000 ಬಂದಿತ್ತಲ್ವಾ, ಆ ಲೆಕ್ಕಾಚಾರದಲ್ಲಿ ಹೋಗ್ತಾ ಇದ್ದೆ ಮ್ಯಾಟ್ರು. ಯಾವಾಗ ಸತ್ಯಹರಿಶ್ಚಂದ್ರ ಉಗ್ನೆ ಅದು ಪ್ರಾಮಾಣಿಕ ಉಗ್ನೆ ಆಗ್ತಾನೆ, ಎಲ್ರು ಬಿಟ್ಬಿಡ್ತಾರೆ, ಕೈ ಬಿಟ್ಬಿಡ್ತಾರೆ. ಈ ಸಮಾಜನೇ ಮೊದ್ಲಿಂದ ಹಂಗೆ. ಈಗ ನಾವೇನ್ ಮಾಡ್ಬೇಕು, ನಮ್ಗೆ 2 ವರ್ಷ ಕಾಲಾವಕಾಶ ಇದೆ. ಏನ್ ತಮಿಳ್ನಾಡಲ್ಲಿ ವಿಜಯ್ ಅವ್ರು ಏನ್ ಮಾಡಿದ್ರು, ಆತರ ಜನರು ಒಂದು ಬದಲಾವಣೆಯನ್ನ ತರಬೇಕು. ಜನರಲ್ಲಿದೆ ಆ ಕ್ರಾಂತಿ ಉಂಟು ಮಾಡ್ಬೇಕು. ಅದಕ್ಕೆ ಇವೆಲ್ಲ ಹೋರಾಟ ಮಾಡ್ತಾ ಇರೋದು. ಹಂಗಂತ ನಾವೇ ನಿನ್ನೆ ಮೊನ್ನೆ ಬಂದಿಲ್ಲ, ನಾವು 25 ವರ್ಷಗಳಿಂದ ಓಡಾಡ್ತಾ ಇದೀವಿ, ಇಲ್ಲಿ ಪ್ರೆಸ್ ಮೀಟ್ ಮಾಡ್ತಾ ಇದೀವಿ. ಬಹುಶಃ ಈ ಚಿಕ್ಕಬಳ್ಳಾಪುರ ಪ್ರೆಸ್ ಕ್ಲಬ್ ನಲ್ಲಿ ನಾನು ಮಾಡಿದ ಪ್ರೆಸ್ ಮೀಟ್ಗಳು ಒಬ್ಬಂಟಿಯಾಗಿ ಯಾರು ಮಾಡಿರೋಕೆ ಸಾಧ್ಯ ಇಲ್ಲ. ಚಿಂತಾಮಣಿ ಸಚಿವರು ಕಡು ಭ್ರಷ್ಟರಿ ಅವ್ರ ಚಿಂತಾಮಣಿ MC ಸುಧಾಕರ್ ಕುಟುಂಬ 1 ಲಕ್ಷ ಕೋಟಿಗಳು ಮೋಸ ಮಾಡಿದ್ದಾರೆ ಈ ಪಬ್ಲಿಕ್ಗೆ, ಈ ನಮ್ಮ ಕರ್ನಾಟಕ ರಾಜ್ಯಕ್ಕೆ. ಈ ರೀಸೆಂಟ್ ಆಗಿ ಸಿದ್ದೇಪಲ್ಲಿಯಿಂದ ಆಂಧ್ರ ಬಾರ್ಡರ್ ತನಕ 21 ಕಿಲೋಮೀಟರ್ ರಸ್ತೆ, ಆ ರಸ್ತೆ 9,80,00,000 ಸ್ಯಾನ್ಕ್ಷನ್ ಆಗಿರ್ತಕ್ಕಂಥದ್ದು. ರಸ್ತೆ ಮಾಡಿರೋದು 5 ಕಿಲೋಮೀಟರ್, ಬಿಲ್ ಕ್ಲೈಮ್ ಆಗಿದೆ. ಈ ಮನುಷ್ಯ ಕ್ವಾಲಿಟಿ ಇನ್ನೊಂದು ಮತ್ತೊಂದು ಅಂತೇಳಿ ಮಾತಾಡ್ತಾ ಇರ್ತಾರೆ. ಯಾರು 25 ಲಕ್ಷ ಒಳಗಡೆ ಇರ್ತಾವೆ ನೋಡಿ. ಸಪೋಸ್ ಒಂದು ಮುರುಗಮಲದಲ್ಲಿ ವಾಟರ್ ಶೆಡ್ ನೀನು ಫಿಲ್ಟರ್ ಮಾಡ್ತಾರಲ್ಲ, ಅದು 12 ಲಕ್ಷ ಬಜೆಟ್. ಅಲ್ಲಿಗೆ ಹೋಗ್ಬಿಟ್ಟು ಇಲ್ಲಿ ಯಾಕೋ ಪಟ್ಟಿ ಸರಿಯಾಗಿ ಹಾಕಿಲ್ಲ, ಹಿಂಗೆ ಇವ್ರು ಕ್ವಾಲಿಟಿ ಚೆಕ್ ಮಾಡೋದು. ಆಮೇಲೆ ಚಿಂತಾಮಣಿಯಲ್ಲಿ ರೋಡ್ಗೆ ಒಂದು ಇದು ಮಾಡಿದ್ದಾರೆ, ಏನು ಗೋಪುರ ಅಂತೀವಲ್ವ, ಏನಂತೀವಿ, ಆರ್ಚ್. ಯಾವುದಕ್ಕೆ? TPSಗೆ, ಎಕ್ಸಿಕ್ಯೂಟಿವ್ ಆಫೀಸ್ಗೆ 2,80,00,000 ನೀವ್ ಹಾಕಿದ್ರಲ್ವಾ, ನಿಮ್ದು 25,000. ಇದು ಇಲ್ಲಿ ಏನೋ ಪಂಚಾಯತಿ ಕಟ್ಟಡ ಐತೆ ಅಂತೇಳಿ ಇಲ್ಲೊಂದು ಆರ್ಚ್ ಹಾಕಿದ್ರಿ, ಕಬ್ಬಿನದ್ದು ಆರ್ಚ್. ಏನಕ್ಕಿರುತ್ತೆ? ಆರ್ಚಲ್ಲಿ ಯಾವನು ಸಂಸಾರ ಮಾಡಲ್ಲ, ಆರ್ಚಲ್ಲಿ ಯಾರು ಊಟ ಮಾಡಲ್ಲ. ಆರ್ಚು ಇರೋದು ಇಲ್ಲಿ ಒಂದು ಆಫೀಸ್ ಇದೆ. ಇದು ಯಾವ ಆಫೀಸು ಅಂತ ಹೆಸರು ಬರೋದು, ಒಳಗಡೆ ಹೋದಕ್ಕೆ ಮಾತ್ರ ಆರ್ಚ್, ಅಥವಾ ಕೆಲವು ಗೇಟ್ ಫಿಕ್ಸ್ ಮಾಡ್ಬೇಕಂದ್ರೆ ಅಷ್ಟಕ್ಕೆ ಆರ್ಚು. ಅದಕ್ಕೆ 2,80,00,000. ಅದಕ್ಕೆ ಅಮ್ಮಮ್ಮ ಅಂದ್ರೆ 5 ಲಕ್ಷ ಖರ್ಚಾಗಲ್ಲ. ಈ ರೀತಿ ನಾವು ಎಷ್ಟಾಗುತ್ತೋ ಅಷ್ಟು ಜನಸಾಮಾನ್ಯರನ್ನ ಅಪ್ಡೇಟ್ ಮಾಡ್ತೀವಿ. ಈ ಸಮಾಜದಲ್ಲಿ ಈ ತರ ನಡೀತಾ ಐತೆ, ಈ ರಾಜಕೀಯ ನಾಯಕರು ನಿಮ್ಮನ್ನ ಫೂಲ್ಸ್ ಮಾಡ್ತಾ ಇದ್ದಾರೆ. ಈಗ ಸಪೋಸ್ MC ಸುಧಾಕರ್ 2 ಲಕ್ಷ
ಏನು 2,80,00,000 ಕೊಟ್ಟು ಈ ಆರ್ಚ್ ಮಾಡಿಸಿದ್ ನಾನೇ ಅಂತಂದ್ರೆ ಜನರು ಚಪ್ಪಾಳೆ ಹೊಡಿತವ್ರೆ. ಪ್ರಯೋಜನ ಏನು? ಈ ತರ ಜನರು ಯಾವುದು ಇಂಪಾರ್ಟೆಂಟು, ಯಾವ್ದು ಅವಶ್ಯಕತೆ ಇದೆ, ಯಾರಿಗೆ ಸಪೋರ್ಟ್ ಮಾಡಬೇಕು ಅದನ್ನೆಲ್ಲ ಯೋಚನೆ ಮಾಡಿ ಸಪೋರ್ಟ್ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ. ಇದ್ರ ಬಗ್ಗೆ ನಾವ್ ಎಷ್ಟು ಮಾಹಿತಿ ಆಗುತ್ತೋ ನನ್ನ ಜೊತೆಗೆ ನಾನೊಬ್ಬನಿಗೆ ಚಪ್ಪಾಳೆ ಹೊಡೆದ್ರೆ ಒಂದು ಕೈಯಲ್ಲಿ ಚಪ್ಪಾಳೆ ಹೊಡೆದ್ರೆ ಶಬ್ದ ಕೇಳಲ್ಲ. ನೀವು ಮಾಧ್ಯಮ ಪತ್ರಿಕೆ ಅವ್ರನ್ನ ಸಪೋರ್ಟ್ ಮಾಡಿ ಈ ಜಿಲ್ಲೆಯಲ್ಲಿ ಅವಳಿ ಜಿಲ್ಲೆಗಳಲ್ಲಿ ಕೋಲಾರ ಚಿಕ್ಕಬಳ್ಳಾಪುರದಲ್ಲಿ ಎಷ್ಟು ಆಗುತ್ತೋ ಅಷ್ಟು ಜನರಿಗೆ ನಾವು ಒಳ್ಳೆ ಸಂದೇಶವನ್ನ ಕೊಡೋಣ, ಮುಂದಿನ ಪೀಳಿಗೆ ಒಳ್ಳೇದು ಮಾಡೋಣ ಅಂತೇಳಿ ತಿಳಿಸ್ತಾ ಇದ್ದೀವಿ.